2025 ಮರೆಯಾಗಿ ಸದ್ಯ ಇತಿಹಾಸದ ಪುಟವನ್ನು ಸೇರಿದೆ. ಹೊಸ ವರ್ಷ ಅಂದರೆ 2026 ಎಲ್ಲರೂ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಪಬ್ಬು ಬಾರ್ಗಳಲ್ಲಂತೂ ಯುವಕ ಯುವತಿಯರು ಕಿಕ್ಕಿರಿದು ಕುಣಿದಾಡಿದ್ದಾರೆ. ಕೆಲವರಂತೂ ರಸ್ತೆಯಲ್ಲೇ ಗಿರಿಗಿಟ್ಲೆ ಪಲ್ಟಿ ಹೊಡೆದು ಪೊಲೀಸರಿಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟುಬಿಟ್ಟಿದ್ದಾರೆ ಕಣ್ರಿ. ಎರಡ್ 2025ಕ್ಕೆ ವಿದಾಯ, 2026ಕ್ಕೆ ಅದ್ದೂರಿ ಸ್ವಾಗತ. ನ್ಯೂ ಇಯರ್ಗೆ ಎಲ್ಲೆಡೆ ಭರ್ಜರಿ ವೆಲ್ಕಮ್. ಹೌದು, 2025 ಮುಗಿದು ಕಾಲಗರ್ಭ ಸೇರಿದೆ. 2026ಕ್ಕೆ ಅದ್ದೂರಿ ಸ್ವಾಗತವೂ ಕೂಡ ಕೋರಲಾಗಿದೆ. MG ರೋಡು, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಯುವಜನ ಅಲ್ಲಿ ಸೇರಿದ್ರು. ಕಣ್ಣು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಕೂಡ ಜನಸಾಗರ ನಿರಂತರವಾಗಿ ಸೇರ್ತಾನೆ ಇತ್ತು. ಪೊಲೀಸರು ಪ್ರವೇಶ ಹಾಗೂ ನಿರ್ಗಮನಕ್ಕೆ ಬ್ಯಾರಿಕೇಡ್ ಅನ್ನು ಹಾಕಿ ಬಿಗಿ ಭದ್ರತೆಯನ್ನು ಮಾಡಿದ್ರು. 12 ಗಂಟೆ ತುಂಬಿ 2026ಕ್ಕೆ ಕಾಲಿಡ್ತಾ ಇದ್ದಂತೆ ಎಲ್ಲೆಡೆ ಕೇಕೆ, ಶಿಳ್ಳೆ, ಪಟಾಕಿ, ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಒಂದ್ ಕಡೆ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಬರಮಾಡಿಕೊಂಡ್ರೆ, ಮತ್ತೊಂದು ಕಡೆ ನ್ಯೂ ಇಯರ್ ಅನ್ನ ಬರಮಾಡಿಕೊಳ್ಳುವಂತಹ ಬರದಲ್ಲಿ ಅವಾಂತರಗಳು ಸಾಲು ಸಾಲಾಗಿ ನಡೆದಿವೆ. ಪಬ್ಬು ಕ್ಲಬ್ಗಳಲ್ಲಿ ಕಂಠು ಪೂರ್ತಿ ಎಣ್ಣೆ ಹೊಡೆದು ಎಲ್ಲೆಲ್ಲಿ ಬಿದ್ದು ಒದ್ದಾಡಿದ್ದಾರೆ ಕೆಲ ಜನ. ಕೆಲ ಪುಂಡ್ರು ಯುವತಿಯರ ಜೊತೆ ಅಸಭ್ಯವಾಗಿ ವರ್ತನೆಯನ್ನು ತೋರಿ ಕಾಕಿಯಿಂದ ಬಿಸಿ ಬಿಸಿ ಕಜ್ಜಾಯವನ್ನು ಹೊಸ ವರ್ಷಕ್ಕೆ ತಿಂದಿದ್ದಾರೆ. ಇನ್ನು ಕಂಠಪೂರ್ತಿ ಕುಡಿದು ನಶೆಯಲ್ಲಿ ಮತ್ತನ್ನು ಏರಿಸಿಕೊಂಡು ಅದೆಷ್ಟೋ ಮಂದಿ ಫುಟ್ಪಾತ್ನಲ್ಲೇ ಬಿದ್ದು ಒದ್ದಾಡಿದ್ದಾರೆ. ಇನ್ನು ನಿಲ್ಲಕ್ಕೂ ಕೂಡ ಆಗದೆ ತೇಲಾಡಿಕೊಂಡು ಸ್ನೇಹಿತರನ್ನ ಕಾಟ ಕೊಟ್ಕೊಂಡು ಹರಸಾಹಸ ಪಟ್ಟು ಹೇಗೋ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ. MG ರಸ್ತೆಯಲ್ಲಿ ಒಪೆರಾ ಜಂಕ್ಷನ್ ಬಳಿ ಕೆಲ ಪುಂಡರು ಕಿತಾಪತಿಯನ್ನು ಕೂಡ ಮಾಡಿದ್ದಾರೆ. ಮದ್ದಿನ ನಿಶೆಯಲ್ಲಿ ಪೊಲೀಸರಿಗೇನೆ ಈ ಯುವಕರು ಆವಾಜ್ ಹಾಕಿದ್ದಾರೆ. ಇನ್ನು ಮದ್ಯಪಾನ ಮಾಡಿ ಹೆಂಗ್ ಬೇಕಂಗೆ ಹೆಗರಾಡ್ತಾ ಇದ್ದಂಥವರಿಗೆ ಒಂದೆರಡು ಏಟ್ ಕೊಟ್ಟು ಕಳಿಸಿದ್ದಾರೆ ನಮ್ಮ ಪೊಲೀಸರು. ಇನ್ನು ಇದೇ MG ರೋಡಿನ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಪತ್ನಿಯೊಬ್ಬರು ತಪ್ಪಿಸಿಕೊಂಡಿರುವಂತಹ ಪತಿಗೆ ಅಲ್ಲೇ ಪಿಟ್ಸ್ ಬಂತು. ಪಿಟ್ಸ್ ಬಂದಾಕ್ಷಣ ಆತ ಸ್ಥಳದಲ್ಲಿಯೇ ಮೂರ್ಛೆ ಬಿದ್ದ. ಕೂಡಲೇ ಅವರನ್ನ ಪೊಲೀಸರು ಶಿವಾಜಿನಗರದ ಬೋರಿಂಗ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಶಿಫ್ಟ್ ಮಾಡಿದ್ರು. ಇನ್ನು ಪಾರ್ಟಿ ಮುಗಿಸಿ ಹೊರ ಬಂದವರು ರಸ್ತೆಯುದ್ದಕ್ಕೂ ಮದ್ಯವನ್ನ ಸೇವಿಸ್ತಾ ತೇಲಾಡ್ತಾ ಇದ್ರು. ಹಾಗೆ ಮನೆಗೆ ತೆರಳಿದ್ರು. ಫುಟ್ಪಾತು, ರಸ್ತೆ ಎಲ್ಲಂದ್ರಲ್ಲಿ ಮದ್ಯದ ಬಾಟಲಿಗಳನ್ನ ಎಸೆದಾಡು ಹೋಗಿದ್ರು. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ನಿನ್ನೆ ಖುದ್ದು ತಾವೇ ಫೀಲ್ಡ್ಗೆ ಇಳಿದಿದ್ರು. ಮಧ್ಯರಾತ್ರಿವರೆಗೂ ಕೂಡ ಬ್ರಿಗೇಡ್ ರೋಡು, MG ರೋಡ್ನಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಸ್ಥಳದಲ್ಲೇ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ರು. ಇನ್ನು ನಿನ್ನೆ ರಾತ್ರಿ 10 ಗಂಟೆಯಿಂದಲೇ ಬೆಂಗಳೂರಿನ ಅನೇಕ ಫ್ಲೈಓವರ್ಗಳು ಬಂದ್ ಮಾಡಿದ್ರು. ಹತ್ರ ಒಂದು 50 ಫ್ಲೈಓವರ್ಗಳನ್ನು ನಿನ್ನೆ ಕ್ಲೋಸ್ ಮಾಡಲಾಗಿತ್ತು. ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ಸವಾರರು ಪರದಾಡುವಂತಾಗಿತ್ತು. ಒಟ್ಟಾರೆಯಾಗಿ RCB ಸಂಭ್ರಮಾಚರಣದ ವೇಳೆ ಆದಂತಹ ಸ್ಟ್ಯಾಂಪೇಡ್ ದುರಂತ ಬೆಂಗಳೂರಿಗೆ ಕಪ್ಪು ಚುಕ್ಕಿಯನ್ನು ತಂದುಬಿಟ್ಟಿತ್ತು. ಹೀಗಾಗಿ ಆ ತರಹದ ಯಾವುದೇ ಅಹಿತಕರ ಘಟನೆಗಳು ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಆಗಬಾರದು ಅನ್ನೋದೇ ಎಲ್ಲರ ಆಶಯವಿತ್ತು. ಅದರಂತೆಯೇ ಪೊಲೀಸರು ಸಕಲ ಸಿದ್ಧತೆಗಳನ್ನು ಮತ್ತು ಬಿಗಿ ಬಂದೋಬಸ್ತನ್ನ ಮಾಡಿದ್ರು. ಅದೇನೇ ಇರಲಿ, 2025ರ ಕಹಿ ಘಟನೆಗಳನ್ನು ಮರೆತು 2026ರ ಹೊಸ ವರ್ಷದಲ್ಲಿ ಹೊಸ ಕನಸುಗಳೊಂದಿಗೆ ನಮ್ಮ ಹೊಸ ಸಂಕಲ್ಪವನ್ನು ಮಾಡೋಣ. ಎಲ್ಲರೂ ಖುಷಿಯಾಗಿರೋಣ.